ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅದು ಮಲ್ಲಪ್ಪ ಜ್ಯೋತ ಅವರು. ಆತ್ಮೀಯರೇ, ಶಾ ಇವತ್ತು ಉತ್ತರ ಕೊಡ್ಬೋದಾ ರಾಹುಲರ ಪ್ರಶ್ನೆಗೆ? ಜಂಜಗಳ ಪ್ರಶ್ನೆಯೂ ಅದಾಗಿದೆ. ಯಾರು ಗುಂಡು ಹಾರಿಸಿದರು? ಈಗಾಗಲೇ CJP ಮುಖಂಡ ದೀಪ್ಕೆ, ಅಭಿಜಿತ್ ದೀಪ್ಕೆ, ಇದಕ್ಕೆ ಉತ್ತರ ಸಿಗದೆ ಹೋದರೆ ನಾವು ಮತ್ತೆ ಸ್ಟ್ರೈಕ್ ಸ್ಟಾರ್ಟ್ ಮಾಡ್ತೀವಿ, ನಾವು ನಿಲ್ಲಿಸುವುದಿಲ್ಲ ಅನ್ನುವಂಥ ಮಾತು. ಅದೇ ಕಾಲಕ್ಕೆ ಇದನ್ನು ಉತ್ತರ ಕೊಡುವಾಗ ನಾವು ನಿಲ್ಲಿಸೋದಿಲ್ಲ ಅನ್ನುವಂಥ ಮಾತು. ಈಗಾಗಲೇ ಇದನ್ನೆಲ್ಲ ಕೇಳಿ 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 ಸಾಕಾಗಿರೋದಿಲ್ಲ. ನಿತ್ಯ ಬರೋದು ಉತ್ತರ ಬೇಕು. ಅದೇ ರೀತಿ ನಮ್ಮ ಶಾರ್ ಅವ್ರಿಗೂ ಸಾಕಷ್ಟು ಟೀಕೆ ಟಿಪ್ಪಣಿ ವಿರೋಧ ಪಕ್ಷಗಳು ಮಾಡಿದರು. ಇವತ್ತು ಅವ್ರಿಗೂ ಬೇಸರ ಬಂದ. ನಿನ್ನೆ ಇಲ್ಲ ನಾವು ಉತ್ತರ ಕೊಡ್ತೀನಿ ಅನ್ನೋದು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಕೊನೆ ದಿನ 13, ಇವತ್ತು ಮುಗಿದು ಹೋಗಿಬಿಡ್ತದೆ. ಉತ್ತರ ಕೊಡ್ಬೋದಾ? ಶಾರ್ ಅವರು ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ, ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ಆದರೆ ಚರ್ಚೆ ಬೇಡ. ನಾವು ಏನೇನು ಪ್ರಶ್ನೆ ಅದ, ಗುಂಡು ಹಾರಿಸ್ಲಿಕ್ಕೆ ಆಜ್ಞೆ ಮಾಡಿದವ್ರು ಯಾರು, ಆರ್ಡರ್ ಮಾಡಿದವ್ರು ಯಾರು, ಅದನ್ನಷ್ಟೇ ಹೇಳ್ರಿ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ. ಇದೇ ಕಾಲಕ್ಕೆ ಇನ್ನೊಂದು ಡೆವಲಪ್ಮೆಂಟು ಆಗ್ತಾಯಿದೆ. ಉತ್ತರ ಇವತ್ತು ಬರದೆ ಹೋದರೆ ಝಂಜಿ ಮತ್ತು CJP ಈ ಯುವ ನಾಯಕರು ಏನಪ್ಪ ಅಂದರೆ ವಿಶೇಷವಾಗಿ ಮತ್ತೆ ಈ ಹೋರಾಟ ಮುಂದುವರಿಸುವ ಎಲ್ಲ ಸಾಧ್ಯತೆ ಹೆಚ್ಚಾಗ್ತಾ ಇದ್ದವು. ಇದು ಒಂದೇನ ಮುಂದುವರೆದ್ರೆ ಈ ಝಂಜಿಗಳು ಅಥವಾ CJPಗಳು ತಮ್ಮ ಸ್ಟ್ರೈಕನ್ನು, ಹೋರಾಟವನ್ನು ಮುಂದುವರಿಸಿದರೆ ನಿಶ್ಚಿತವಾಗಿಯೂ BJPಗೆ ಅದರಲ್ಲೂ ಮೋದಿಯವರ ಸರ್ಕಾರಕ್ಕೆ ಮೋಸ್ಟ್ಲಿ ಈ ಕೊನೆಯ ಕ್ಷಣಗಳಾಗ್ಬೋದೇನೋ, ಕೊನೆಯ ದಿನಗಳಾಗ್ಬೋದೇನೋ ಅಂತ. ಯಾಕಂದ್ರೆ ಈಗಾಗಲೇ ಝಂಜಿ ಅಥವಾ CJP ರಾಷ್ಟ್ರವ್ಯಾಪಿಯಾಗಿ ಯುವಕರಲ್ಲಿ ಹಬ್ತಾ ಇದೆ. ಅದರಲ್ಲೂ ಕಲಿತಂತಹ, ಅದರಲ್ಲೂ ವೆಲ್ ಎಜುಕೇಟೆಡ್ ಅಂತ ನಾವು ಕರಿತೀವಿ, ಹೈಯರ್ ಎಜುಕೇಷನ್ ಅಂತ ನಾವು ಕರಿತೀವಿ, ಅದನ್ನು ಮಾಡಿದಂಥ ವಿದ್ಯಾರ್ಥಿಗಳು ಇದರಲ್ಲಿ ಹೆಚ್ಚಿಗಿದ್ದಾರೆ. ಅನ್ಎಂಪ್ಲಾಯ್ಡ್ ಇದ್ದಾರೆ. ಹೆಚ್ಚು ಕಡಿಮೆ ಒಂದು ಅಂದಾಜಿನ ಪ್ರಕಾರ ಈ ಯುವಕರು 15-16 ವಯಸ್ಸಿನಿಂದ 30 ಒಳಗೆ ಒಂದು 40-42 ಕೋಟಿ ಜನಸಂಖ್ಯೆ ಅದ ಅಂತೇಳಿ ರಿಪೋರ್ಟ್ಸ್ ಇದ್ದಾವೆ. ಇವತ್ತು ಎಲ್ಲ ಎಜುಕೇಟೆಡ್ ಆದಂಥ ಎಲ್ಲ ರಾಜ್ಯಗಳಲ್ಲಿ ಯುವಕರು ಇವತ್ತು ನೌಕರಿ ಇಲ್ಲದಕ್ಕಾಗಿ, ನಿರುದ್ಯೋಗಿಗಳಾಗಿ ಇವತ್ತೇನಾಗಿಬಿಟ್ಟಿದ್ದಾರಪ್ಪ ಅಂದ್ರೆ ಪೂರ್ತಿಯಾಗಿ ತಲೆನಗೊಂಡಿದ್ದಾರೆ. ಯಾವ ರೀತಿಯಾಗಿ ಇದನ್ನು ಎದುರಿಸಬೇಕಪ್ಪ, ಯಾವ ರೀತಿಯ ಸಮಸ್ಯೆ ಸಾಲ್ವ್ ಆಗ್ತದೆ? ಯಾಕಂದರೆ ಇಡೀ ದೇಶದ ಎಲ್ಲ ರಾಜ್ಯಗಳು, ಇಡೀ ದೇಶದಲ್ಲಿ ಉದ್ಯೋಗಗಳೇ ಇಲ್ಲ, ಯಾವುದೂ ಕಾಲ್ಫಾರ್ಮ್ ಮಾಡ್ತಾನೆ ಇಲ್ಲ. ಈಗ 1 ಲಕ್ಷ ಬೇಕಾದಾಗ ಒಂದು 10-20 ಸಾವಿರ ಕಾಲ ಸುಮ್ಮನೆ ನಾವು ಕರೆದೀವಪ್ಪ, ನಾವು ತುಂಬಿಕೊಂಡಿವಪ್ಪ ಅನ್ನೋ ಒಂದು ಕಾಟಾಚಾರಕ್ಕೆ ಮಾಡ್ತಾಯಿದ್ದಾರೆ. ಮತ್ತು ಅದರಲ್ಲೇ ಭ್ರಷ್ಟಾಚಾರ ಸಹಿತ ತಡೆಯುವಂಥ ಉದಾಹರಣೆಗಳನ್ನ ಇವತ್ತು ಹೇಳ್ತಾ ಇದ್ದಾರೆ. ನಮ್ಮ KPSC ಆಗಿರ್ಬೋದು, ಮತ್ತೊಂದು ರಾಜ್ಯದ ಅಲ್ಲಿ ಸೆಲೆಕ್ಷನ್ ಕಮಿಟಿಗಳಾಗಿರ್ಬೋದು, ರಾಷ್ಟ್ರಮಟ್ಟದ ಸೆಲೆಕ್ಷನ್ ಕಮಿಷನ್ ಆಗಿರ್ಬೋದು, ಇಲ್ಲೆಲ್ಲ ಕೆಲವು ಇವತ್ತು ಆರೋಪಗಳು ಜನಸಾಮಾನ್ಯರಿಂದ ಮತ್ತು ಯುವಕರಂತ ಇವತ್ತು ಈ ಒಂದು ವಿಷಯದಲ್ಲ, ನಿರುದ್ಯೋಗದ ವಿಷಯದಲ್ಲ ಬೀದಿಗಳಿದ್ದಾರೆ, ಅಕ್ಷರಶಃ ಬೀದಿಗಳಿದ್ದಾರೆ. ಅದಕ್ಕೆ ಇವತ್ತು ಉತ್ತರ ಕೇಳ್ತಾ ಇದ್ದಾರೆ. ಅವರು ಮೊನ್ನೆ ಗುಂಡು ಹಾರಿಸ್ಲಿಕ್ಕೆ ಕಾರ್ಯಕರ್ತರು ನಾವು ಅಹಿಂಸಾತ್ಮಕವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಯಾರು ಇದು ಉತ್ತರ ಕೊಡೋದಾದ್ರೆ ಮತ್ತೆ ನಮ್ಮ ಹೋರಾಟ ಮುಂದುವರಿತದೆ, ಮತ್ತೆ ಬೆಳೀತದೆ. ಇದು ತಲೆನೋವಿನ ವಿಷಯ ಆಗಿದೆ ಮೋದಿ ಮತ್ತು ಶಾರ್ ಅವರಿಗೆ. ಯಾಕಂದ್ರೆ ಈ ಘಟನೆಯಲ್ಲಿ ಸಂಪೂರ್ಣವಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಮೋದಿ. ಅದಕ್ಕೊಂದು ಮುಖ್ಯ ಶಾರ್ ಅವರು. ಮೋದಿಯವರಂತೂ ಬಾಯಿನೇ ತಿರುಗ್ತಾ ಇಲ್ಲ. ಒಂದು ಕಾಲಕ್ಕೆ ಮೋದಿಯವರು ಇದೆ ಮನಮೋಹನ್ ಸಿಂಗರಿಗೆ ಗೊತ್ತು. ನಿಮ್ಮ ಹಿಂದಿನ ಮಾಜಿ ಪ್ರಧಾನಿ ಇವತ್ತಿಲ್ಲ. ಅವ್ರಿಗೆ ಮೌನಿ ಬಾಬಾ ಅಂತ ಕರಿತಾಯಿದ್ರು ಇವರು. ಅವ್ರಿಗೂ ಉತ್ತರ ಕೊಡಲಿಕ್ಕೆ ಅವತ್ತು ಆಗ್ತಾ ಇರಲಿಲ್ಲ. ಮೌನವೂ ಇದ್ದರು. ಅಲ್ಲಿಯೂ ಆ ಸರ್ಕಾರದಿಂದ ಅನೇಕ ತಪ್ಪುಗಳಾಗಿದ್ದು, ಅಂಥ ಸಂದರ್ಭದಲ್ಲಿ ಅವರು ಉತ್ತರ ಕೊಟ್ಟಿರಲಿಲ್ಲ. ಇವರು ಉತ್ತರ ಕೊಡ್ತಾ ಇಲ್ಲ. ಅಂದರೆ ಇವರು ಸರ್ಕಾರದಲ್ಲೂ ತಪ್ಪುಗಳಾಗಿದ್ದಾವೆ, ದೊಡ್ಡ ದೊಡ್ಡ ತಪ್ಪುಗಳಾಗಿದ್ದಾವೆ ಅನ್ನೋದನ್ನು ಇದರ ಮೂಲಕ ಒಪ್ಪುವಂಥ. ಯಾಕಂದ್ರೆ ಈಗಾಗಲೇ ರಾಮ ಮಂದಿರದಲ್ಲೇ ಅಲ್ಲಿ ದುಡ್ಡು ಕಳುವಾಗಿದ್ದು, ಅಲ್ಲಿ ತಿಜೋರಿ ಕಳುವಾಗಿದ್ದು, ಅಲ್ಲಿ ಚಂಪತರಾಯರು ದುಡ್ಡು ಹೊಡೆದಿದ್ದು, ಅವ್ರ ಜೊತೆಗಾರರು ಹೊಡೆದಿದ್ದು, ಇವೆಲ್ಲವೂ ಈಗ ಚರ್ಚೆಗಳಿದ್ದಾವೆ. ಉತ್ತರ ಪ್ರದೇಶದಲ್ಲಿ ಪ್ರತಿಯೊಂದು ಕುಟುಂಬವೂ ಇದು ಚರ್ಚೆ ಮಾಡ್ತದೆ. ಯಾಕಂದ್ರೆ ರಾಮ ಭಕ್ತರು ಉತ್ತರ ಪ್ರದೇಶದಲ್ಲಿ ಹೆಚ್ಚಿದ್ದಾರೆ. ರಾಮನ ಭಕ್ತರು ಹೆಚ್ಚರ ಜೊತೆಗೆ ಅಲ್ಲಿ ಇಡೀ ಉತ್ತರ ಭಾರತದಲ್ಲಿ ರಾಮನ ಮೇಲೆ ಮತ್ತು ಸೀತೆಯ ಮೇಲೆ ವಿಶೇಷವಾಗಿ ಗೌರವ ಮತ್ತು ಪ್ರೀತಿ. ಅದಕ್ಕಾಗಿ ಇವತ್ತು ಈ ರಾಮ ಮಂದಿರದಲ್ಲಿ ಆದಂಥ ಹಣ ಕಳುವಾಗಿರ್ಬೋದು, ಅದೇ ಕಾಲಕ್ಕೆ ಈ ಒಂದು ಹೊಸ ನಮ್ಮ ಶಾಲಿಂದ ಆದಂಥ ತಪ್ಪು, ಅವತ್ತು ಜಂತರ್ ಮಂತರ್ ನಡೆದ ಘಟನೆ,
ಇದರಲ್ಲೂ ಸಹಿತ ಶಾರ್ ಅವರು ತಪ್ಪಾಗಿರೋದು ಅವರ ಮೌನ ವಹಿಸೋದನ್ನು ನೋಡಿದಾಗ ಯಾರಿಗಾದರೂ ಅಂದ ಅನ್ನಿಸ್ತದೆ. ಆದರೆ ಅವರು ಇನ್ನೂ ಏನೋ ಹೇಳ್ತಾನೋ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಹೇಳಲೇಬೇಕಾಗಿದೆ. ಒಂದು ಓಪನ್ ಆಗಿ ಹೊರಬಂದ ಇಲ್ಲ ತಪ್ಪಾಗಿದೆ ನಮ್ಮದು ನಮ್ಮ ಹೇಳಬಾರ್ದಾಯ್ತು ಅಂತ ಹೇಳಬೇಕು, ಇಲ್ಲ ಅದನ್ನು ಯಾರ ಮೇಲೆ ಅದು ಯಾರ ತಲೆಯಲ್ಲಿ ಕಟ್ಟುವಂಥ ಕೆಲಸ ಆಗಬೇಕು. ಇವೆರಡೂ ಕೆಲಸಗಳಲ್ಲಿ ಯಾವುದಾಗ್ತದೆ ಗೊತ್ತಿಲ್ಲ. ಆದರೆ ಇವತ್ತು ವಿರೋಧ ಪಕ್ಷಗಳು ಮಾತ್ರ ಸ್ಪಷ್ಟವಾಗಿ ಶಾರ್ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಬೆನ್ನತ್ತಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿ ಅವರಂತೂ ಸ್ಪಷ್ಟವಾಗಿ ನಮಗೆ ನೀವು ಲೆಕ್ಚರ್ ಬೇಕಾಗಿಲ್ಲ, ಉಪನ್ಯಾಸ ಬೇಕಾಗಿಲ್ಲ, ನಮಗೆ ನೇರ ಪ್ರಶ್ನೆ ನೇರ ಉತ್ತರ, ಡಿಸ್ಕಷನ್ ಬೇಡದ್ರ ಬಗ್ಗೆ ಏನು ಡಿಸ್ಕಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಿಗೆ ಅವ್ರು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲೇ ವಿಶೇಷವಾಗಿ ಒಂದು ಮಾತು ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಯಾವುದೇ ವ್ಯಕ್ತಿಗೆ ಸತ್ಯ ಹೇಳುವ ಧೈರ್ಯ ಇಲ್ಲದಿದ್ದಾಗ ಅವರ ಮೌನವೇ ಅವರ ಪರವಾಗಿ ಮಾತನಾಡುತ್ತದೆ. ಸತ್ಯ ಹೇಳೋದಕ್ಕೆ ಒಂದು ಧೈರ್ಯ ಸಾಲದಕ್ಕೆ ಮೌನ ಆಗಿಬಿಡ್ತಾನೆ ಮನುಷ್ಯ. ಆ ಮೌನನ ಸತ್ಯನ ಒಪ್ಕೊಂಡಂಗೆ ಅಂತ. ಮೌನಂ ಸಮ್ಮತಿ ಲಕ್ಷಣ ಅಂತೇಳಿ ನಾವು ನೋಡಿದ್ವಿ ಹಲವು ಸಂದರ್ಭಗಳಲ್ಲಿ. ಅದೇನೋ ಆಗಲಿ, ಈಗ ಮಾತ್ರ ರಾಹುಲ್ ಗಾಂಧಿ ಅವರಂತೆ ಪೂರ್ಣ ಪ್ರಮಾಣದಲ್ಲಿ ಈ ಶಾರ್ ಅವರನ್ನು ಒಳ್ಳೆಯ ಒಂದು ಅವಕಾಶಕ್ಕೆ ಕಾಯ್ತಾಯಿದ್ರು, ಅದು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಕಳೆದ ಹಲವಾರು ದಿನಗಳಿಂದ ಶಾರ್ ಅವರು ಉತ್ತರ ಕೊಡಲಿಕ್ಕೆ ಆಗ್ತಾಯಿಲ್ಲ. ಈಗ ಶಾರ್ ಅವರು ಈಗ ಉತ್ತರನೂ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಮಗಿಂತ ಮುಗಿದು ಹೋಗ್ಬಿಟ್ಟದ. ಇನ್ನು ಇವತ್ತೇನಾಗ್ಬೋದು, ಇವತ್ತು ಬಂದು ಉತ್ತರ ಕೊಡ್ಬೋದಾ ಅನ್ನುವಂಥದ್ದು ಅದು ಅಂದ್ಕೊಂಡ್ರೆ ಸುಲಭಿಲ್ಲ. ಯಾಕಂದರೆ ಎವಿಡೆನ್ಸಸ್ ಇದಾವೆ, ಡಾಕ್ಯುಮೆಂಟ್ಸ್ ಇದಾವೆ. ಆ ಡಾಕ್ಯುಮೆಂಟ್ಸು ಅಲ್ಲ, ಅದು ಫಾಲ್ಸ್, ಸುಳ್ಳು ಅಂತ ಹೇಳುವಂಥ ಶಕ್ತಿ ಯಾರಿಗದ. ಹೀಗಾಗಿ ಇವತ್ತು ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ, ನೇರವಾಗಿ ಕೇಳ್ತಾ ಇದ್ದಾರೆ. ಈ ಗುಂಡು ಹೊಡೆದಂಥ ಪೆಲೆಟ್ ಹೊಡೆದಂಥವ್ರು ಯಾರು ಆಜ್ಞೆ ಮಾಡಿಸಿದ್ರಿ? ಯಾಕಂದರೆ ಕೆಲವು ಮಕ್ಕಳಿಗೆ ಕಣ್ಣಿಗೆ, ಇನ್ನು ಕೆಲವೊಂದು ಕಡೆ ಭುಜಕ್ಕೆ ಮತ್ತು ಕೆಲವು ಪೆಟ್ಟು ಬಿದ್ದಿದ್ದಾವೆ. ಕೆಲವೊಂದು ಏನಪ್ಪ ಅಂತಂದ್ರೆ ಏನು ಮನುಷ್ಯನ ಜೀವನ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಇದ್ದು ಏನೋ ಉಳಿದಿದ್ದಾರೆ ಅನ್ನೋಂಥ ಮಾತು ಮಾತಾಡ್ತಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ರಾಹುಲ್ ಗಾಂಧಿಯವರು ಉತ್ತರ ಕೊಡೋದು ಹೋದ್ರೆ ನೀವು ರಾಜೀನಾಮೆ ಕೊಡಬೇಕು, ಇಬ್ಬರಿಗೂ ಹೇಳ್ತಾ ಇದ್ದಾರೆ. ಅದರ ಮುಖ್ಯ ಶಾರ್ ಅವ್ರಿಗೆ ಈಗಾಗಲೇ ಒಬ್ಬರು ರಾಜೀನಾಮೆ ತೊಗೊಂಡಿದ್ದಾರೆ. ಈ ಸೆಕ್ಷನ್ಸ್ ನಿಮಗೆ ಗೊತ್ತದ, ಆ ವ್ಯಕ್ತಿ ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈಗ ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರು ಈಗಾಗಲೇ ಈ ಒಂದು ಕೇಸಲ್ಲಿ ಸಿಕ್ಕಾಕೊಂಡು ಹೊರಗೆ ಹೋಗಿದ್ದಾರೆ. ಇನ್ನು ನೆಕ್ಸ್ಟ್ ಪಾಳೆ ಯಾರ್ದು ಅದು ಸಹಿತ ಚರ್ಚೆ ನಡೀತಾ ಇದೆ. ಒಟ್ಟಾರೆಯಾಗಿ ಮೋದಿ ಮತ್ತು ಶಾ ಅವರ ಜೋಡಿಯನ್ನು ಈ ಸಲ ಅಗಲಿಸಬೇಕು ಅನ್ನುವ ತೀರ್ಮಾನಕ್ಕೆ ವಿರೋಧಗಳು ಬಂದವು ಏನೋ ಇರ್ಬೋದು. ಆದರೆ ಸುಲಭವಾಗಿ ಅಮಿತ್ ಶಾ ಅವರನ್ನು ದೂರ ಸರಲಿಕ್ಕೆ ಆಗ್ತದನ ಅಂತ ಪ್ರಶ್ನೆ ಅದ್ರ ಜೊತೆಗಿದ್ದಾವೆ. ಆದರೂ ಇಲ್ಲಿ ಕಾನ್ಫಿಡೆನ್ಸ್ ನೋಡಿದರೆ ರಾಹುಲ್ ಗಾಂಧಿಯವ್ರ ಕಾನ್ಫಿಡೆನ್ಸು, ಅದೇ ಕಾಲಕ್ಕೆ ಅಮಿತ್ ಶಾ ಕೊಡುವಂಥ ಉತ್ತರಗಳು ಇವೆಲ್ಲವೂ ಇವತ್ತೇನಪ್ಪ ಅಂದರೆ ಕಾಂಗ್ರೆಸ್ಸಿಗೆ ಇವತ್ತು ಮರುಜೀವ ಕೊಡುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹೇಳೋಕ್ಕಾಗ ನೋಡೋಣ ಅದನ್ನು. ಯಾಕಪ್ಪ ಅಂದ್ರೆ ಅಮಿತ್ ಶಾ ಅವರು ಜಗ್ಗುವಂಥ ವಿಷಯ ಇಲ್ಲ, ರಾಹುಲ್ ಗಾಂಧಿನ ಅವರು ಜಗ್ಗುವಂಥ ಹೇಳಿ ಕೇಳುವಂಥ ವ್ಯಕ್ತಿಗಳಲ್ಲ. ಅವ್ರಿಗೆ ಬೇಕಾಗಿದ್ದು ಕುಸ್ತಿ ಆ ದಿಶೆಯಲ್ಲಿ ನಡೆದ. ಆದಷ್ಟು ಈ ಕುಸ್ತಿ ಏನು ನಡೆದೈತ್ರೊಳಗೆ ಇದರಿಂದ ಏನಪ್ಪ ಅಂತಂದ್ರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ. ಆದರೆ ಅಮಿತ್ ಶಾಗೆ ಮಾತ್ರ ಇದೆ ಒಂದು ದೊಡ್ಡ ಇಂದಿಲ್ಲ ನಾಳೆ ಕಂಟಕ ಆಗೋದಿಲ್ಲ, ಎರಡು ಮಾತ್ರ ಇಲ್ಲ. ಹೀಗಾಗಿ ಇದು ಎಲ್ಲಿವರೆಗೆ ಹೋಗಿ ನಿಲ್ತದೆ ಅನ್ನೋದು ಸಹಿತ ಎಲ್ಲರಿಗೂ ಕುತೂಹಲದ. ಆದರೆ ರಾಹುಲ್ ಗಾಂಧಿ ಮಾತ್ರ ಯಾವುದೇ ಪ್ರಸಂಗದಲ್ಲ ಅಮಿತ್ ಶಾ ಅವರನ್ನ ಇದನ್ನು ತಪ್ಪಿಸ್ಕೊಳ್ಳೋದಾಗ ಎಲ್ಲ ಕಡೆಯೂ ಬೇಲಿಗಳನ್ನು ಓಡ್ತಾ ಇದ್ದಾರೆ. ಹೀಗಾಗಿ ಈ ನಮ್ಮ ಅಮಿತ್ ಶಾ ಅವರು ಇವತ್ತೇನಾದರೂ ಉತ್ತರ ಕೊಡ್ತಾರೋ ಮತ್ತೆ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನ್ಯೂಸ್ ಮಾಡಿ. H16 ನ್ಯೂಸ್ ಅದರ ದೇಶಿ ತರಬೇಕು ಸತ್ಯಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 968686
4852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.